ನಮಸ್ತೆ, ವೆಲ್ಕಮ್ ಟು ಮೀಶೋ ಫೈಂಡ್ ಎಪಿಸೋಡ್ 2. ಸಿಂಬಾಗೋಸ್ಕರ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಇದು ಬಂದು ಡಾಗ್ದು ಮಾಸ್ಕ್. ಇದು ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಪೆಟ್ಸ್ ಹಾಕಿದ್ರೆ ಅದು ಸ್ವಲ್ಪ ಒಂದು 2 or 3 months ಏನಾದ್ರು ಆಗಿದ್ರೆ ಆಗ ಮಾತ್ರ ಈ ತರ ಪ್ರಾಡಕ್ಟ್ಸ್ಗಳನ್ನ ಆರ್ಡರ್ ಮಾಡ್ಕೋಬಹುದು. ಬಿಕಾಸ್ ಸಿಂಬಾ ಇನ್ನು 45 days ಅಷ್ಟೇ ಅವನಿಗೆ. ಅಂಡ್ ಅವನಿಗೆ ಕತ್ತು ಹಿಡಿಯಲ್ಲ, ಅಂದ್ರೆ ಕತ್ತು ತುಂಬಾ ಚಿಕ್ಕದಿರುತ್ತೆ. ಸೊ ದೊಡ್ಡದಾಗಿರೋ ನಾಯಿಗಳಿಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಮೂತಿ ಇಷ್ಟು ಉದ್ದ ಇರುತ್ತೆ, ಹಿಂಗೆ ಉದ್ದ ಬಂದಿರುತ್ತೆ. ಸೊ ಅವಾಗ ಕತ್ತಿಗೆ ಇದು ನಾಲ್ಕು ಕರೆಕ್ಟ್ ಆಗಿರುತ್ತೆ. ಬಟ್ ಸಿಂಬಾ ಇನ್ನು ತುಂಬಾ ಚಿಕ್ಕವನು, ಅವನಿಗೆ ಇದು ಅಡ್ಜಸ್ಟ್ ಆಗ್ತಾ ಇಲ್ಲ. ಬಟ್ ಫ್ಯಾಬ್ರಿಕ್ ಮತ್ತೆ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಏನಕ್ಕೆ ತರಿಸ್ದೆ ಅಂತಂದ್ರೆ, ಇವಾಗ ಸಿಂಬಂಗೆ ಅಲ್ಲಿ ಬರೋ ಟೈಮು, ಅವನು ಏನ್ ಸಿಕ್ಕರು ಕಚ್ತಾನೆ ಇರ್ತಾನೆ, ನನ್ನೂ ಬಿಡಲ್ಲ, ಆ ತರ ಕಚ್ತಾನೆ ಇರ್ತಾನೆ. ಒಂದು ಮ್ಯಾಟ್ ಆಗಿರ್ಬೋದು, ಸೋಫಾ, ದಿವಾನ ಎಲ್ಲ ಕಚ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಇದನ್ನ ಹಾಕೋಣ ಅಂತ ತರಿಸ್ದೆ. ಬಟ್ ನೋಡ್ರೆ ಅವ್ನಿಗೆ ಆಗೋದೇ ಇಲ್ಲ. ದೊಡ್ಡ ನಾಯಿಮರಿ ಇರುತ್ತಲ್ಲ, ಆ ನಾಯಿಮರಿಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೊರಗಡೆ ಕರ್ಕೊಂಡು ಹೋದಾಗ ಮಣ್ಣು ತಿನ್ನೋದು, ಸೊ ಈ ತರ ಇದ್ದಾಗ, ಆಮೇಲೆ ಎಲ್ಲಾದ್ರೂ ನಾಯಿನ ಬಿಟ್ಟು ಯೂಶಲಿ ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇರ್ತೀವಿ. ಸೊ ಅವಾಗ ನಾಯಿನ ಮನೇಲೆ ಬಿಡ್ಬೇಕು ಅಂದಾಗ ಭಯ ಇರುತ್ತೆ. ಸೋಫಾ ಇರುತ್ತೆ, ದಿವಾನ ಎಲ್ಲ ಕಡಿದ್ ಬಿಡುತ್ತೆ ಅನ್ನೋದೊಂದು ಭಯ ಇರುತ್ತೆ. ಸೊ ಅವಾಗ ಈ ತರದನ್ನ ಹಾಕಿದ್ರೆ ಸೊ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ನಾನು ಇಟ್ಕೊಂತೀನಿ ಬಿಕಾಸ್ ಇನ್ನೊಂದ್ 2 ತಿಂಗಳು ದೊಡ್ಡವನಾಗ್ಬಿಡ್ತಾನೆ. ಸೊ ಅವಾಗ ಯೂಸ್ ಆಗುತ್ತೆ ಇದು. ನಿಮ್ಗೆ ಏನಾದ್ರು ಈ ಮಾಸ್ಕ್ದು ಲಿಂಕ್ ಬೇಕಂತಂದ್ರೆ ನನ್ನ ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿದ್ರೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಬರುತ್ತೆ. ಸೊ ನೀವು ಇದನ್ನ ಯೂಸ್ ಮಾಡ್ಕೊಬಹುದು. ಥ್ಯಾಂಕ್ ಯು, ಬೈ ಬೈ.